ಮಧುರವಾದ ಹಾಡು ಹಾಗೂ ನಿಮ್ಮ ಧ್ವನಿ ಕೂಡ ಇದು ನನಗೆ ತುಂಬಾ ಇಷ್ಟವಾದ ಹಾಡು ಕೂಡ. ಅಮೇರಿಕದಲ್ಲಿ ಕನ್ನಡದ ಕಂಪು ಏನಪ್ಪ ಹಿಂಗಂದ್ರೆ, ನಮ್ಮ ಸ್ನೇಹಿತರೊಬ್ರು ಅಮೇರಿಕದಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಇದ್ದವರು ಕನ್ನಡದ ಮೇಲೆ ತುಂಬಾ ವ್ಯಾಮೋಹ ಅಂತ ಹೇಳ್ಬಾರ್ದು, ಕನ್ನಡದ ಮೇಲೆ ತುಂಬಾ ಅಭಿಮಾನ ಪ್ರೀತಿ ಇದ್ದವರು ದಿನ ಬೆಳಗಾದ್ರೆ ಕನ್ನಡ ಕೇಳಬೇಕು, ಕನ್ನಡ ಮಾತಾಡಬೇಕು ಅನ್ನೋರು ಇಲ್ಲಿ ಯಾರು ಕನ್ನಡ ಮಾತಾಡ್ತಾರೆ? ಅವ್ರ ಮುದ್ದಾದ ನಾಯಿ ಮರಿಗೆ ಕನ್ನಡದ ಹೆಸರಿಟ್ಟಿದ್ರು. ಏನಪ್ಪಾ ಅಂದ್ರೆ ಕೆಂಪ ಅಂತ. ಅವರ ನೆರೆಮನೆಯ ಇಂಗ್ಲಿಷ್ ಅಮ್ಮ ನಾಯಿಗೆ ದಿನ ಬೆಳಗ್ಗೆ ಇವ್ರು ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಗುಡ್ ಮಾರ್ನಿಂಗ್ ಕೆಂಪ ಅಂದಾಗ ಇವ್ರ ಕಿವಿಗೆ ತುಂಬಾ ಇಂಪಾಗಿ ಕೇಳಿಸ್ತಾ ಇತ್ತು. ಅವ್ರಿಗೆ ಆಗ್ತಾ ಇದ್ದ ಆನಂದಕ್ಕೆ ಕೊನೆನೇ ಇರಲಿಲ್ಲ. ಅದೇ ನಾವು ಇಂಡಿಯಾ ಅಲ್ಲಿ ನಾಯಿ ಮನೆಗಳಿಗೆ ಲೈಕಾ, ಲೀನೋ, ಸ್ವೀಟಿ ಅಂತೆಲ್ಲ ಇರ್ತಾರೆ ನೋಡಿ. ಅಲ್ಲಿನ ಜನಕ್ಕೆ ಆಂಗ್ಲ ಭಾಷೆಯಲ್ಲಿ ಇರೋ ವ್ಯಾಮೋಹ, ಇಲ್ಲಿನ ಜನರಿಗೆ ಅಭಿಮಾನ, ಇಷ್ಟೊಂದು ವ್ಯತ್ಯಾಸ ಇದೆ ಅಲ್ವಾ? ಹೇಳ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಜೋಶಿ ಅವರಿಂದ ಗಿರೀಶ್ ಜೋಶಿ ಮತ್ತು ಪೂರ್ವಿ ಜೋಶಿ ಹಾಡಲು ಬರ್ತಿದ್ದಾರೆ. ತನುವು ನಿನ್ನದು ಮನುವು ನಿನ್ನದು ರಚಿಸುವವರು ರಾಷ್ಟ್ರಕವಿ ಕುವೆಂಪು ಅವರು. ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು. ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ನನ್ನ ಹರಣದ ಹರಣ ನೀನು, ನನ್ನ ಮರಣದ ಮರಣವು. ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು. ನನ್ನ ಮನದಲ್ಲಿ ನೀನೆಯುತ್ತಿ, ನನ್ನ ಹೃದಯದಿ ನೀನೆ ಭರ್ತಿ. ನನ್ನ ಮನದಲ್ಲಿ ನೀನೆಯುತ್ತಿ, ನನ್ನ ಹೃದಯದಿ ನೀನೆ ಭರ್ತಿ. ನೀನೆ ಮಾಯಾ ಮೋಹ ಶಕ್ತಿಯು, ನನ್ನ ಜೀವನ ಮೂರ್ತಿಯು. ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ಋಣವು ಮಾತ್ರವೇ ನನ್ನದು. ಋಣವು ಮಾತ್ರವೇ ನನ್ನದು. ಧನ್ಯವಾದಗಳು ಗಿರೀಶ್, ಪೂರ್ವಿ. ತುಂಬಾ ಸೊಗಸಾಗಿತ್ತು ನಿಮ್ಮ ಕನ್ನಡದ ಹಾಡು. ಶಿಲ್ಪ, ಏನಿವತ್ತು ಇಷ್ಟೊಂದು ಚಂದವಾಗಿ ಅಲಂಕಾರ ಮಾಡಿಕೊಂಡು ಹೊಸ ರೇಷ್ಮೆ ಸೀರೆ ಒಡವೆ ಎಲ್ಲ ಹಾಕೊಂಡು ಬಂದ್ಬಿಟ್ಟಿದ್ಯಾ? ಎಲ್ಲಿಂದ? ಸ್ನ್ಯಾಪ್ ಡೀಲ ಯಶನ ಇಲ್ಲಪ್ಪ, ನಮ್ಮ ಊರಿನ ನೇಯಿಸ್ಕೊಂಡು ತರ್ಸ್ಕೊಂಡ್ ಬಂದಿದ್ದ ಹಾಡು ಇದು. ಚಿಂತಾಮಣಿಯಿಂದಲ್ಲ? ಹೌದು, ಚಿನ್ನದಂತ ಅವರು ಚಿಂತಾಮಣಿಯಿಂದ. ನೀನೇನ್ ಬಂಗಾರಮ್ಮ ರೆಡಿ ಆಗಿ ಬಂದ್ಬಿಟ್ಟಿದ್ಯಾ? ಕಸಿನ್ಸ್ ಎಲ್ಲ ಒಡವೆ ಎಲ್ಲ ಹಾಕೊಂಡು. ಹೌದು, ನಮ್ಮ
ಉಪಾಯ ಮಾಡ್ಕೊಂಡೆ ಓಲೆ ತೆಗೆಸ್ಕೊಳಕ್ಕೆ ಅಂತ ಹೇಳು. ಮುಂದಿನ ಕಾರ್ಯಕ್ರಮ ಏನು ಅಂತ ನೋಡೋಣ. ನಮ್ಮ ಮುಂದಿನ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ಚಲನಚಿತ್ರದ ಹಾಡಿಗೆ ಮಕ್ಕಳು ನೃತ್ಯ ಮಾಡ್ತಾ ಇದ್ದಾರೆ. ಸಾತ್ವಿ, ಸಾನ್ವಿ, ಯೋಗಿ ಮತ್ತೆ ಆರ್ಷಿ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಬಿಡ್ತಾ ಇದೀನಿ.